ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ದಲಿತ ಸಮಾವೇಶದ ಚರ್ಚೆ. ದಲಿತ ಸಮಾವೇಶದ ಬದಲು ಶೋಷಿತ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಶೋಷಿತ ಸಮಾವೇಶದ ಹೆಸರಿನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಸಮಾವೇಶದ ಮೂಲಕ ಎಲ್ಲವನ್ನ ಕೂಡ ಒಗ್ಗೂಡಿಸುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಶೋಷಿತ ಸಮಾವೇಶಕ್ಕೆ ಜಾರಕಿಹೊಳಿ ಟೀಮ್ ಈಗ ರಣತಂತ್ರವನ್ನ ಹೆಣಿತಾ ಇದೆ. ಈಗಾಗಲೇ ಹೈಕಮಾಂಡ್ನ ಒಪ್ಪಿಗೆಯನ್ನು ಕೂಡ KN ರಾಜಣ್ಣ ಅವರು ಪಡೆದಿದ್ದೀನಿ ಅನ್ನುವಂಥ ಮಾತನ್ನ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿಕೊಂಡಿದ್ರು. ಇನ್ನು ಈ ಸಮಾವೇಶದ ಸಾಧಕ ಬಾಧಕದ ಕುರಿತು ಕೂಡ ಲೆಕ್ಕಾಚಾರಗಳು ಆಗ್ತಾ ಇದೆ. ಪಕ್ಷದ ವೇದಿಕೆಯಿಂದಲೇ ಆಯೋಜಿಸಬೇಕಾ ಅನ್ನೋ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಇನ್ನು ಸಮಾವೇಶಕ್ಕೆ ಬರುವ ಬಗ್ಗೆ ಯಾವುದೇ ಸಂದೇಶವನ್ನ ರಾಹುಲ್ ಗಾಂಧಿ ನೀಡಿಲ್ಲ. ಹಾಗಿದ್ರು ಕೂಡ ಹೈಕಮಾಂಡ್ ನಿಂದ ಒಪ್ಪಿಗೆಯನ್ನ ಪಡ್ಕೊಂಡಿದ್ದೀವಿ ಅನ್ನುವಂತಹ ಮಾತನ್ನ ನಿನ್ನೆಯಷ್ಟೇ ಸ್ಪಷ್ಟವಾಗಿ ಹೇಳಿದ್ರು KN ರಾಜಣ್ಣ ಅವರು. ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ನಂತರ ಈ ಮಾತನ್ನ ಹೇಳಿದ್ರು. ಆದ್ರೆ ದಲಿತ ಸಮಾವೇಶದ ಬದಲು ಶೋಷಿತ ಸಮಾವೇಶವನ್ನ ನಡೆಸುವಂತ ಲೆಕ್ಕಾಚಾರಗಳು ಆಗ್ತಾ ಇದೆ. ಈ ಮೂಲಕ ಎಲ್ಲರನ್ನ ಕೂಡ ಒಗ್ಗೂಡಿಸುವಂತ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು. ಶೋಷಿತ ಸಮಾವೇಶಕ್ಕೆ ಜಾರಕಿಹೊಳಿ ಟೀಮ್ ರಣತಂತ್ರವನ್ನ ಹೆಣಿತಾ ಇದೆ. ಒಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಬಣದ ವಿರುದ್ಧ ಮೇಲುಗೈಯನ್ನು ಸಾಧಿಸುವಂತ ಲೆಕ್ಕಾಚಾರ ಕೂಡ ಈ ಒಂದು ನಿಟ್ಟಿನಲ್ಲಿ ಆಗ್ತಾ ಇದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ದಲಿತ ಸಮಾವೇಶದ ಬದಲು ಶೋಷಿತರ ಸಮಾವೇಶವನ್ನ ನಡೆಸುವಂತ ನಿಟ್ಟಿನಲ್ಲಿ ಇದೀಗ ಲೆಕ್ಕಾಚಾರಗಳು ಆಗ್ತಾ ಇರೋದು. ಸೊ ಈ ರೀತಿಯ ಬದಲಾವಣೆ ಆಗೋದಕ್ಕೆ ಏನ್ ಕಾರಣ ಅಂತ? ಮಧುಕರ್, ಸಹಜವಾಗಿ KPC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೋರಾಟ ನಡೆಸ್ತಾ ಇರತಕ್ಕಂತ ಸತೀಶ್ ಜಾರಕಿಹೊಳಿ ರಾಜಣ್ಣ ಅಂಡ್ ಟೀಮ್ ಏನಿದೆ, ಇದು ತನ್ನೆಲ್ಲ ಪ್ರಯತ್ನಗಳನ್ನು ಕೂಡ ಮುಂದುವರಿಸ್ತಾ ಇದೆ. ಆದರೆ ಅದಕ್ಕೆ ಪೂರಕವಾಗಿ ಒಂದು ರಾಜಕೀಯ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತಕ್ಕಂಥ ಈ ಟೀಮು ಅದಕ್ಕೆ ಬೇಕಾಗಿರುವಂತ ಎಲ್ಲ ರೀತಿಯ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಮುಂದುವರಿಸಿದೆ. ರಾಜಕೀಯವಾಗಿ ಒಂದು ಶಕ್ತಿ ಪ್ರದರ್ಶನದ ದೃಷ್ಟಿಯಿಂದ ದಲಿತ ಸಮಾವೇಶ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ದಲಿತ ಸಮಾವೇಶ ಆದ ತಕ್ಷಣ ಅದು ಒಂದು ಪ್ರತ್ಯೇಕತೆ ಭಾವ ಮೂಡಿಸುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಇದು ಶೋಷಿತರ ಸಮಾವೇಶ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಯಾಕೆಂತಂದ್ರೆ ಶೋಷಿತರ ಸಮಾವೇಶ ಆದ ತಕ್ಷಣ ಸಹಜವಾಗಿ ಎಲ್ಲಾ ವರ್ಗದಲ್ಲಿರ್ತಕ್ಕಂಥ ಏನ್ ಬಡವರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಒಂದೆಡೆ ಸೇರಿಸ್ತಕ್ಕಂಥ ಒಂದು ಪ್ರಯತ್ನ ಆಗತ್ತೆ. ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ದಿಕ್ಸೂಚಿಯನ್ನು ಕೊಡಬಹುದು ಅನ್ನುವಂಥದ್ದು ಈ ಸಮಾವೇಶ ಹಿಂದಿರ್ತಕ್ಕಂಥ ಉದ್ದೇಶ. ಆ ಕಾರಣಕ್ಕಾಗಿ ದೆಹಲಿ ಭೇಟಿಯಲ್ಲಿರ್ತಕ್ಕಂಥ KN ರಾಜಣ್ಣ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಶೋಷಿತರ ಸಮಾವೇಶ ಮಾಡೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ದಲಿತ ಸಮಾವೇಶ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಇಟ್ಕೊಂಡಿರ್ತಕ್ಕಂಥ ಏನು ರಾಜಣ್ಣ ಅವರು ಕೊಂಚ ಬದಲಾವಣೆಯ ಲೆಕ್ಕಾಚಾರದೊಂದಿಗೆ ಈಗ ಶೋಷಿತ ಸಮಾವೇಶ ಮಾಡೋ ಸಂಬಂಧಪಟ್ಟ ಚರ್ಚೆ ಮಾಡಿದ್ವಿ ಅನ್ನುವಂತ ಮಾತನ್ನು ಕೂಡ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಇದು DK ಶಿವಕುಮಾರ್ ವಿರುದ್ಧ ಆಗಿ ಒಂದು ರಾಜಕೀಯವಾಗಿರ್ತಕ್ಕಂಥ ಶಕ್ತಿ ಪ್ರದರ್ಶನ ಮಾಡ್ತಕ್ಕಂಥ, ಅಂದ್ರೆ ಮೇಲ್ವರ್ಗದ ವಿರುದ್ಧವಾಗಿ ಮೇಲ್ವರ್ಗಕ್ಕೆ ಪರ್ಯಾಯವಾಗಿ ಶೋಷಿತರೆಲ್ಲರೂ ಕೂಡ ಬಡವರೆಲ್ಲರೂ ಕೂಡ ಒಂದಕ್ಕೆ ಸಮಾವೇಶ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಕೈ ಬಲಪಡಿಸ್ತಕ್ಕಂಥದ್ದು ಮತ್ತು ಪಕ್ಷದಲ್ಲೂ ಕೂಡ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಕ್ಕಂಥ ಲೆಕ್ಕಾಚಾರ ಇಟ್ಕೊಂಡು ಈ ಸಮಾವೇಶ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.